ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆ 5 ನಿಮಿಷಗಳ ಕಾಲ ನಾನು ನಿಮ್ಮ ಜೊತೆ ಇರ್ತೀನಿ. ರಾಜ್ಯ ದೇಶ ವಿದೇಶಗಳ ಹಲವಾರು ಸುದ್ದಿಗಳಿದೆ, ನೀವು ನಮ್ಮ ಜೊತೆ ಇರಿ. ಭಾಳ ಮುಖ್ಯವಾಗಿ ರಾಜ್ಯ BJPಯಲ್ಲಿ ಯಾವ ಥರದ ಆಂತರಿಕ ಕಲಹ ಉಂಟಾಗಿದೆ ಅಂತಂದರೆ 39 ಜಿಲ್ಲಾಧ್ಯಕ್ಷರುಗಳು, ಅಂದರೆ ಜಿಲ್ಲೆ 30-31 ಇದ್ದರೂ ಕೂಡ ಅವ್ರದ್ದು ಸಂಘಟನೆ ದೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಲೆಕ್ಕ ಹಾಕಿರ್ತಾರೆ. 39 ಜಿಲ್ಲಾಧ್ಯಕ್ಷರುಗಳು ಕೂಡ ಉಚ್ಚಾಟನೆಗೆ ಪತ್ರ ಬರೆದಿದ್ದಾರಂತೆ. ಇದರ ನಡುವೆ ರೆಬಲ್ಸ್ಗಳು ಕೂಡ ಸುಮ್ಮನೆ ಕೂತಿಲ್ಲ. ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡ್ತೀವಿ ಅಂತೇಳಿ, ದೊಡ್ಡ ಸಮಾವೇಶ ಮಾಡ್ತೀವಿ, ನೋಡೇ ಬಿಡೋಣ ಅಂತೇಳಿ. ಈಗ ಹೇಗಾಗಿದೆ ಅಂತಂದರೆ 2 ಇಬ್ಬಾಗವಾಗಿಬಿಡುತ್ತಾ ರಾಜ್ಯ BJP. ಎರಡೂ ಕಡೆ ಕೂಡ ಭಾಳ ಬಲಿಷ್ಠವಾದಂಥ ನಾಯಕರುಗಳು ಕಾಣ್ತಾ ಇದ್ದಾರೆ. ಅದರ ಬಗ್ಗೆ ಹೇಳ್ತೀನಿ. ಆಮೇಲೆ ನಾಳೆ ಯತ್ನಾಳ್ ಅವರು ಶಿಸ್ತು ಸಮಿತಿ ಮುಂದೆ ಹಾಜರಾಗ್ತಾರೆ, ಏನಾಗುತ್ತೆ ಅಂತೇಳಿ. ಮತ್ತೊಂದು ಕಡೆ ಹಾಸನದಲ್ಲಿ ನಡೆಯಬೇಕಾಗಿದ್ದಂಥ ಸ್ವಾಭಿಮಾನಿ ಸಮಾವೇಶವನ್ನು DK ಶಿವಕುಮಾರ್ ಅವರು ಹೈಜಾಕ್ ಮಾಡಿ ಅದನ್ನು ಕಲ್ಯಾಣ ಸಮಾವೇಶ ಅಂತ ಮಾಡಿದ್ದಾರಂತೆ. ಆಮೇಲೆ ಆ ಕಲ್ಯಾಣ ಸಮಾವೇಶ ಅಂತ ಹೆಸರು ಕೊಟ್ಟಿದ್ದು ಕೂಡ CM ಸಿದ್ದರಾಮಯ್ಯ. ಅಂದರೆ DK ಶಿವಕುಮಾರ್ ಸ್ವಾಭಿಮಾನಿ ಸಮಾವೇಶದ ಬದಲಿಗೆ 10 ಹೆಸರು ಕೊಡ್ತಾರಂತೆ, ಇದರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ಅಂತೇಳಿ. ಕಲ್ಯಾಣ ಸಮಾವೇಶ ಅಂತ ಆಯ್ಕೆ ಆಗತ್ತೆ. ಈಗ ಇವರಿಬ್ಬರ ನಡುವೆ ಕಾಂಗ್ರೆಸ್ನಲ್ಲಿ ಉಂಟಾಗಬಹುದಾದಂಥ ಭಿನ್ನಮತದ ಬಗ್ಗೆ ಕೂಡ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯ BJPಯಲ್ಲಿ ಆಂತರಿಕ ಸಮರ. ಯತ್ನಾಳ್ ಉಚ್ಚಾಟನೆಗೆ ಜಿಲ್ಲಾಧ್ಯಕ್ಷರುಗಳ ಪತ್ರ. ದಾವಣಗೆರೆಯಲ್ಲಿ ಸಮಾವೇಶ ನಡೆಸಲು ರೆಬೆಲ್ಸ್ ತೀರ್ಮಾನ. ಕಾಂಗ್ರೆಸ್ನಲ್ಲೂ ಹೆಚ್ಚಿದ ಆಂತರಿಕ ಸಂಘರ್ಷ. ಸ್ವಾಭಿಮಾನಿ ಅಲ್ಲ, ಜನ ಕಲ್ಯಾಣ ಸಮಾವೇಶ. DKಶಿ ಹೈಜಾಕ್ಗೆ ಸಿದ್ದು ಆಪ್ತರ ಆಕ್ರೋಶ. ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಸರ್ಕಸ್. ನಾಳೆಯೇ ಮುಖ್ಯಮಂತ್ರಿ ಹೆಸರು ಅನೌನ್ಸ್. ಫಡ್ನವೀಸ್ಗೆ CM ಪಟ್ಟ ಒಲಿಯೋದು ಫಿಕ್ಸ್. ಪವಿತ್ರ ಹೆಸರಲ್ಲಿ ಮೆಸೇಜ್ ಮಾಡಿದ್ದು ಪವನ್, ಶೆಡ್ಗೆ ಕರ್ಕೊಂಡು ಬಂದಿದ್ದು ದರ್ಶನ್. ಪವಿತ್ರ ತಪ್ಪು ಮಾಡಿಲ್ಲ ಅಂದ್ರು ಲಾಯರ್ ಟಾಮಿ ಸೆಬಾಸ್ಟಿಯನ್. ದಕ್ಷಿಣ ಭಾರತದಲ್ಲಿ ಫೆಂಗಲ್ ಅಬ್ಬರ. ಭಾರೀ ವರ್ಷಧಾರೆಗೆ ತಮಿಳುನಾಡು ತತ್ತರ. ಮಂಗಳೂರು ಕೇರಳಕ್ಕೂ ವರುಣದೇವನ ಪ್ರಹಾರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.